ಎಲ್ಲ ಮಾಹಿತಿ ಕೊಟ್ಟ ಮೇಲೂ ಕಷ್ಟ ಅಂತ ಹೇಳಿದ ಮೇಲೂ ಕೂಡ ಕಾರ್ಯಕ್ರಮ ಮಾಡಿದ್ ಯಾಕೆ? ಕಾಂಗ್ರೆಸ್ ಸರ್ಕಾರ ಕ್ರೆಡಿಟ್ ತಗೊಳ್ಳೋಕೆ ಹೀಗ್ ಮಾಡಿದೆ ಅಂತ ಜೆಡಿಎಸ್ ನಾಯಕ ಸುರೇಶ್ ಬಾಬು ಗಂಭೀರ ಆರೋಪ ಮಾಡಿದ್ದಾರೆ. ಇವು ಕೊಲೆ, ಇವು ಸರ್ಕಾರವೇ ಇದರ ಹೊಣೆ ಹೊರಬೇಕು. 2 ವರ್ಷಗಳಿಂದಲೂ ಅವರು ಮಾಡಿದ್ದೇ ಸರಿ ಅಂತಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಸುರೇಶ್ ಬಾಬು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಪೊಲೀಸ್ನ ಇವರೇನು ತಲೆದಂಡ ಮಾಡಿದರೆ ಅದು ಸರಿಯಲ್ಲ ಅಂತಕ್ಕಂಥ ಭಾವನೆ ಇಡೀ ರಾಜ್ಯದಲ್ಲಿ ಮೂಡಿರ್ತಕ್ಕಂಥದ್ದನ್ನ ತಾವೇ ಎಲ್ಲ ಗಮನಿಸಿದಿರಿ. ಖಂಡಿತ ಇವ್ರು ಕೊಟ್ಟಂತ ಆದೇಶದಿಂದ ಅವರು ವರ್ತನೆ ಮಾಡಿರ್ತಕ್ಕಂಥದ್ದು. ಹೋಗಿ ಪೊಲೀಸ್ ಇವರು ಕಮಿಷನರ್ ಹೋಗಿ ಗವರ್ನರ್ನ ಕರೆಯಕ್ಕಾಗ್ತದ ಫಂಕ್ಷನ್ಗೆ? ಇವರು ರಾಜ್ಯದ ವತಿಯಿಂದ ಅವ್ರನ್ನ ಇನ್ವೈಟ್ ಮಾಡಿ ಇವರೆಲ್ಲ ಇಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ಕಾರ್ಯಕ್ರಮಕ್ಕೆಲ್ಲ ಹಮ್ಮಿಕೊಂಡು 2 ಕಡೆ ಮಾಡಿ ವಿಭಿನ್ನವಾಗಿ ಇವ್ರು ಮಾಡ್ಲಿಕ್ಕೆ ಏನೋ ಒಂದು ಕ್ರೆಡಿಟ್ ತಗೊಳಕ್ ಹೋಗಿ ಈ ತರ ಒಂದು ಅವ್ಯವಸ್ಥೆ ಮಾಡಿರ್ತಕ್ಕಂಥದ್ರಿಂದ ಇಷ್ಟು ಒಂದು 11 ಜನ ಇವತ್ತು ಎಲ್ಲ ಮಾಹಿತಿ ಕೊಟ್ಟ ಮೇಲೂ ಕಷ್ಟ ಅಂತ ಹೇಳಿದ ಮೇಲೂ ಕೂಡ ಕಾರ್ಯಕ್ರಮ ಮಾಡಿದ್ ಯಾಕೆ? ಕಾಂಗ್ರೆಸ್ ಸರ್ಕಾರ ಕ್ರೆಡಿಟ್ ತಗೊಳ್ಳೋಕೆ ಹೀಗ್ ಮಾಡಿದೆ ಅಂತ ಜೆಡಿಎಸ್ ನಾಯಕ ಸುರೇಶ್ ಬಾಬು ಗಂಭೀರ ಆರೋಪ ಮಾಡಿದ್ದಾರೆ. ಇವು ಕೊಲೆ, ಇವು ಸರ್ಕಾರವೇ ಇದರ ಹೊಣೆ ಹೊರಬೇಕು. 2 ವರ್ಷಗಳಿಂದಲೂ ಅವರು ಮಾಡಿದ್ದೇ ಸರಿ ಅಂತಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಸುರೇಶ್ ಬಾಬು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಪೊಲೀಸ್ನ ಇವರೇನು ತಲೆದಂಡ ಮಾಡಿದರೆ ಅದು ಸರಿಯಲ್ಲ ಅಂತಕ್ಕಂಥ ಭಾವನೆ ಇಡೀ ರಾಜ್ಯದಲ್ಲಿ ಮೂಡಿರ್ತಕ್ಕಂಥದ್ದನ್ನ ತಾವೇ ಎಲ್ಲ ಗಮನಿಸಿದಿರಿ. ಖಂಡಿತ ಇವ್ರು ಕೊಟ್ಟಂತ ಆದೇಶದಿಂದ ಅವರು ವರ್ತನೆ ಮಾಡಿರ್ತಕ್ಕಂಥದ್ದು. ಹೋಗಿ ಪೊಲೀಸ್ ಇವರು ಕಮಿಷನರ್ ಹೋಗಿ ಗವರ್ನರ್ನ ಕರೆಯಕ್ಕಾಗ್ತದ ಫಂಕ್ಷನ್ಗೆ? ಇವರು ರಾಜ್ಯದ ವತಿಯಿಂದ ಅವ್ರನ್ನ ಇನ್ವೈಟ್ ಮಾಡಿ ಇವರೆಲ್ಲ ಇಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ಕಾರ್ಯಕ್ರಮಕ್ಕೆಲ್ಲ ಹಮ್ಮಿಕೊಂಡು 2 ಕಡೆ ಮಾಡಿ ವಿಭಿನ್ನವಾಗಿ ಇವ್ರು ಮಾಡ್ಲಿಕ್ಕೆ ಏನೋ ಒಂದು ಕ್ರೆಡಿಟ್ ತಗೊಳಕ್ ಹೋಗಿ ಈ ತರ ಒಂದು ಅವ್ಯವಸ್ಥೆ ಮಾಡಿರ್ತಕ್ಕಂಥದ್ರಿಂದ ಇಷ್ಟು ಒಂದು 11 ಜನ ಇವತ್ತು ಎಲ್ಲ ಮಾಹಿತಿ ಕೊಟ್ಟ ಮೇಲೂ ಕಷ್ಟ ಅಂತ ಹೇಳಿದ ಮೇಲೂ ಕೂಡ ಕಾರ್ಯಕ್ರಮ ಮಾಡಿದ್ ಯಾಕೆ? ಕಾಂಗ್ರೆಸ್ ಸರ್ಕಾರ ಕ್ರೆಡಿಟ್ ತಗೊಳ್ಳೋಕೆ ಹೀಗ್ ಮಾಡಿದೆ ಅಂತ ಜೆಡಿಎಸ್ ನಾಯಕ ಸುರೇಶ್ ಬಾಬು ಗಂಭೀರ ಆರೋಪ ಮಾಡಿದ್ದಾರೆ. ಇವು ಕೊಲೆ, ಇವು ಸರ್ಕಾರವೇ ಇದರ ಹೊಣೆ ಹೊರಬೇಕು. 2 ವರ್ಷಗಳಿಂದಲೂ ಅವರು ಮಾಡಿದ್ದೇ ಸರಿ ಅಂತಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಸುರೇಶ್ ಬಾಬು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಪೊಲೀಸ್ನ ಇವರೇನು ತಲೆದಂಡ ಮಾಡಿದರೆ ಅದು ಸರಿಯಲ್ಲ ಅಂತಕ್ಕಂಥ ಭಾವನೆ ಇಡೀ ರಾಜ್ಯದಲ್ಲಿ ಮೂಡಿರ್ತಕ್ಕಂಥದ್ದನ್ನ ತಾವೇ ಎಲ್ಲ ಗಮನಿಸಿದಿರಿ. ಖಂಡಿತ ಇವ್ರು ಕೊಟ್ಟಂತ ಆದೇಶದಿಂದ ಅವರು ವರ್ತನೆ ಮಾಡಿರ್ತಕ್ಕಂಥದ್ದು. ಹೋಗಿ ಪೊಲೀಸ್ ಇವರು ಕಮಿಷನರ್ ಹೋಗಿ ಗವರ್ನರ್ನ ಕರೆಯಕ್ಕಾಗ್ತದ ಫಂಕ್ಷನ್ಗೆ? ಇವರು ರಾಜ್ಯದ ವತಿಯಿಂದ ಅವ್ರನ್ನ ಇನ್ವೈಟ್ ಮಾಡಿ ಇವರೆಲ್ಲ ಇಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ಕಾರ್ಯಕ್ರಮಕ್ಕೆಲ್ಲ ಹಮ್ಮಿಕೊಂಡು 2 ಕಡೆ ಮಾಡಿ ವಿಭಿನ್ನವಾಗಿ ಇವ್ರು ಮಾಡ್ಲಿಕ್ಕೆ ಏನೋ ಒಂದು ಕ್ರೆಡಿಟ್ ತಗೊಳಕ್ ಹೋಗಿ ಈ ತರ ಒಂದು ಅವ್ಯವಸ್ಥೆ ಮಾಡಿರ್ತಕ್ಕಂಥದ್ರಿಂದ ಇಷ್ಟು ಒಂದು 11 ಜನ ಇವತ್ತು ಎಲ್ಲ ಮಾಹಿತಿ ಕೊಟ್ಟ ಮೇಲೂ ಕಷ್ಟ ಅಂತ ಹೇಳಿದ ಮೇಲೂ ಕೂಡ ಕಾರ್ಯಕ್ರಮ ಮಾಡಿದ್ ಯಾಕೆ? ಕಾಂಗ್ರೆಸ್ ಸರ್ಕಾರ ಕ್ರೆಡಿಟ್ ತಗೊಳ್ಳೋಕೆ ಹೀಗ್ ಮಾಡಿದೆ ಅಂತ ಜೆಡಿಎಸ್ ನಾಯಕ ಸುರೇಶ್ ಬಾಬು ಗಂಭೀರ ಆರೋಪ ಮಾಡಿದ್ದಾರೆ. ಇವು ಕೊಲೆ, ಇವು ಸರ್ಕಾರವೇ ಇದರ ಹೊಣೆ ಹೊರಬೇಕು. 2 ವರ್ಷಗಳಿಂದಲೂ ಅವರು ಮಾಡಿದ್ದೇ ಸರಿ ಅಂತಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಸುರೇಶ್ ಬಾಬು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಪೊಲೀಸ್ನ ಇವರೇನು ತಲೆದಂಡ ಮಾಡಿದರೆ ಅದು ಸರಿಯಲ್ಲ ಅಂತಕ್ಕಂಥ ಭಾವನೆ ಇಡೀ ರಾಜ್ಯದಲ್ಲಿ ಮೂಡಿರ್ತಕ್ಕಂಥದ್ದನ್ನ ತಾವೇ ಎಲ್ಲ ಗಮನಿಸಿದಿರಿ. ಖಂಡಿತ ಇವ್ರು ಕೊಟ್ಟಂತ ಆದೇಶದಿಂದ ಅವರು ವರ್ತನೆ ಮಾಡಿರ್ತಕ್ಕಂಥದ್ದು. ಹೋಗಿ ಪೊಲೀಸ್ ಇವರು ಕಮಿಷನರ್ ಹೋಗಿ ಗವರ್ನರ್ನ ಕರೆಯಕ್ಕಾಗ್ತದ ಫಂಕ್ಷನ್ಗೆ? ಇವರು ರಾಜ್ಯದ ವತಿಯಿಂದ ಅವ್ರನ್ನ ಇನ್ವೈಟ್ ಮಾಡಿ ಇವರೆಲ್ಲ ಇಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ಕಾರ್ಯಕ್ರಮಕ್ಕೆಲ್ಲ ಹಮ್ಮಿಕೊಂಡು 2 ಕಡೆ ಮಾಡಿ ವಿಭಿನ್ನವಾಗಿ ಇವ್ರು ಮಾಡ್ಲಿಕ್ಕೆ ಏನೋ ಒಂದು ಕ್ರೆಡಿಟ್ ತಗೊಳಕ್ ಹೋಗಿ ಈ ತರ ಒಂದು ಅವ್ಯವಸ್ಥೆ ಮಾಡಿರ್ತಕ್ಕಂಥದ್ರಿಂದ ಇಷ್ಟು ಒಂದು 11 ಜನ ಇವತ್ತು ಎಲ್ಲ ಮಾಹಿತಿ ಕೊಟ್ಟ ಮೇಲೂ ಕಷ್ಟ ಅಂತ ಹೇಳಿದ ಮೇಲೂ ಕೂಡ ಕಾರ್ಯಕ್ರಮ ಮಾಡಿದ್ ಯಾಕೆ? ಕಾಂಗ್ರೆಸ್ ಸರ್ಕಾರ ಕ್ರೆಡಿಟ್ ತಗೊಳ್ಳೋಕೆ ಹೀಗ್ ಮಾಡಿದೆ ಅಂತ ಜೆಡಿಎಸ್ ನಾಯಕ ಸುರೇಶ್ ಬಾಬು ಗಂಭೀರ ಆರೋಪ ಮಾಡಿದ್ದಾರೆ. ಇವು ಕೊಲೆ, ಇವು ಸರ್ಕಾರವೇ ಇದರ ಹೊಣೆ ಹೊರಬೇಕು. 2 ವರ್ಷಗಳಿಂದಲೂ ಅವರು ಮಾಡಿದ್ದೇ ಸರಿ ಅಂತಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಸುರೇಶ್ ಬಾಬು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಪೊಲೀಸ್ನ ಇವರೇನು ತಲೆದಂಡ ಮಾಡಿದರೆ ಅದು ಸರಿಯಲ್ಲ ಅಂತಕ್ಕಂಥ ಭಾವನೆ ಇಡೀ ರಾಜ್ಯದಲ್ಲಿ ಮೂಡಿರ್ತಕ್ಕಂಥದ್ದನ್ನ ತಾವೇ ಎಲ್ಲ ಗಮನಿಸಿದಿರಿ. ಖಂಡಿತ ಇವ್ರು ಕೊಟ್ಟಂತ ಆದೇಶದಿಂದ ಅವರು ವರ್ತನೆ ಮಾಡಿರ್ತಕ್ಕಂಥದ್ದು. ಹೋಗಿ ಪೊಲೀಸ್ ಇವರು ಕಮಿಷನರ್ ಹೋಗಿ ಗವರ್ನರ್ನ ಕರೆಯಕ್ಕಾಗ್ತದ
ಫಂಕ್ಷನ್ಗೆ ಇವರು ರಾಜ್ಯದ ವತಿಯಿಂದ ಅವ್ರನ್ನ ಇನ್ವೈಟ್ ಮಾಡಿ ಇವರೆಲ್ಲ ಇಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ಕಾರ್ಯಕ್ರಮಕ್ಕೆಲ್ಲ ಹಮ್ಮಿಕೊಂಡು ಎರಡು ಕಡೆ ಮಾಡಿ ವಿಭಿನ್ನವಾಗಿ ಇವ್ರು ಮಾಡ್ಲಿಕ್ಕೆ ಏನೋ ಒಂದು ಕ್ರೆಡಿಟ್ ತಗೊಳಕ್ ಹೋಗಿ ಈ ತರ ಒಂದು ಅವ್ಯವಸ್ಥೆ ಮಾಡಿರ್ತಕ್ಕಂಥದ್ರಿಂದ ಇಷ್ಟು ಒಂದು 11 ಜನ ಇವತ್ತು ಎಲ್ಲ ಮಾಹಿತಿ ಕೊಟ್ಟ ಮೇಲೂ ಕಷ್ಟ ಅಂತ ಹೇಳಿದ ಮೇಲೂ ಕೂಡ ಕಾರ್ಯಕ್ರಮ ಮಾಡಿದ್ ಯಾಕೆ ಕಾಂಗ್ರೆಸ್ ಸರ್ಕಾರ ಕ್ರೆಡಿಟ್ ತಗೊಳ್ಳೋಕೆ ಹೀಗ್ ಮಾಡಿದೆ ಅಂತ ಜೆಡಿಎಸ್ ನಾಯಕ ಸುರೇಶ್ ಬಾಬು ಗಂಭೀರ ಆರೋಪ ಮಾಡಿದ್ದಾರೆ. ಇವು ಕೊಲೆ, ಇವು ಸರ್ಕಾರವೇ ಇದರ ಹೊಣೆ ಹೊರಬೇಕು, 2 ವರ್ಷಗಳಿಂದಲೂ ಅವರು ಮಾಡಿದ್ದೇ ಸರಿ ಅಂತಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಸುರೇಶ್ ಬಾಬು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಪೊಲೀಸ್ನ ಇವರೇನು ತಲೆದಂಡ ಮಾಡಿದರೆ ಅದು ಸರಿಯಲ್ಲ ಅಂತಕ್ಕಂಥ ಭಾವನೆ ಇಡೀ ರಾಜ್ಯದಲ್ಲಿ ಮೂಡಿರ್ತಕ್ಕಂಥದ್ದನ್ನ ತಾವೇ ಎಲ್ಲ ಗಮನಿಸಿದಿರಿ. ಖಂಡಿತ ಇವ್ರು ಕೊಟ್ಟಂತ ಆದೇಶದಿಂದ ಅವರು ವರ್ತನೆ ಮಾಡಿರ್ತಕ್ಕಂಥದ್ದು. ಹೋಗಿ ಪೊಲೀಸ್ ಇವರು ಕಮಿಷನರ್ ಹೋಗಿ ಗವರ್ನರ್ನ ಕರೆಯಕ್ಕಾಗ್ತದ ಫಂಕ್ಷನ್ಗೆ? ಇವರು ರಾಜ್ಯದ ವತಿಯಿಂದ ಅವ್ರನ್ನ ಇನ್ವೈಟ್ ಮಾಡಿ ಇವರೆಲ್ಲ ಇಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ಕಾರ್ಯಕ್ರಮಕ್ಕೆಲ್ಲ ಹಮ್ಮಿಕೊಂಡು ಎರಡು ಕಡೆ ಮಾಡಿ ವಿಭಿನ್ನವಾಗಿ ಇವ್ರು ಮಾಡ್ಲಿಕ್ಕೆ ಏನೋ ಒಂದು ಕ್ರೆಡಿಟ್ ತಗೊಳಕ್ ಹೋಗಿ ಈ ತರ ಒಂದು ಅವ್ಯವಸ್ಥೆ ಮಾಡಿರ್ತಕ್ಕಂಥದ್ರಿಂದ ಇಷ್ಟು ಒಂದು 11 ಜನ ಇವತ್ತು ಎಲ್ಲ ಮಾಹಿತಿ ಕೊಟ್ಟ ಮೇಲೂ ಕಷ್ಟ ಅಂತ ಹೇಳಿದ ಮೇಲೂ ಕೂಡ ಕಾರ್ಯಕ್ರಮ ಮಾಡಿದ್ ಯಾಕೆ ಕಾಂಗ್ರೆಸ್ ಸರ್ಕಾರ ಕ್ರೆಡಿಟ್ ತಗೊಳ್ಳೋಕೆ ಹೀಗ್ ಮಾಡಿದೆ ಅಂತ ಜೆಡಿಎಸ್ ನಾಯಕ ಸುರೇಶ್ ಬಾಬು ಗಂಭೀರ ಆರೋಪ ಮಾಡಿದ್ದಾರೆ. ಇವು ಕೊಲೆ, ಇವು ಸರ್ಕಾರವೇ ಇದರ ಹೊಣೆ ಹೊರಬೇಕು, 2 ವರ್ಷಗಳಿಂದಲೂ ಅವರು ಮಾಡಿದ್ದೇ ಸರಿ ಅಂತಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಸುರೇಶ್ ಬಾಬು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಪೊಲೀಸ್ನ ಇವರೇನು ತಲೆದಂಡ ಮಾಡಿದರೆ ಅದು ಸರಿಯಲ್ಲ ಅಂತಕ್ಕಂಥ ಭಾವನೆ ಇಡೀ ರಾಜ್ಯದಲ್ಲಿ ಮೂಡಿರ್ತಕ್ಕಂಥದ್ದನ್ನ ತಾವೇ ಎಲ್ಲ ಗಮನಿಸಿದಿರಿ. ಖಂಡಿತ ಇವ್ರು ಕೊಟ್ಟಂತ ಆದೇಶದಿಂದ ಅವರು ವರ್ತನೆ ಮಾಡಿರ್ತಕ್ಕಂಥದ್ದು. ಹೋಗಿ ಪೊಲೀಸ್ ಇವರು ಕಮಿಷನರ್ ಹೋಗಿ ಗವರ್ನರ್ನ ಕರೆಯಕ್ಕಾಗ್ತದ ಫಂಕ್ಷನ್ಗೆ? ಇವರು ರಾಜ್ಯದ ವತಿಯಿಂದ ಅವ್ರನ್ನ ಇನ್ವೈಟ್ ಮಾಡಿ ಇವರೆಲ್ಲ ಇಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ಕಾರ್ಯಕ್ರಮಕ್ಕೆಲ್ಲ ಹಮ್ಮಿಕೊಂಡು ಎರಡು ಕಡೆ ಮಾಡಿ ವಿಭಿನ್ನವಾಗಿ ಇವ್ರು ಮಾಡ್ಲಿಕ್ಕೆ ಏನೋ ಒಂದು ಕ್ರೆಡಿಟ್ ತಗೊಳಕ್ ಹೋಗಿ ಈ ತರ ಒಂದು ಅವ್ಯವಸ್ಥೆ ಮಾಡಿರ್ತಕ್ಕಂಥದ್ರಿಂದ ಇಷ್ಟು ಒಂದು 11 ಜನ ಇವತ್ತು ಎಲ್ಲ ಮಾಹಿತಿ ಕೊಟ್ಟ ಮೇಲೂ ಕಷ್ಟ ಅಂತ ಹೇಳಿದ ಮೇಲೂ ಕೂಡ ಕಾರ್ಯಕ್ರಮ ಮಾಡಿದ್ ಯಾಕೆ ಕಾಂಗ್ರೆಸ್ ಸರ್ಕಾರ ಕ್ರೆಡಿಟ್ ತಗೊಳ್ಳೋಕೆ ಹೀಗ್ ಮಾಡಿದೆ ಅಂತ ಜೆಡಿಎಸ್ ನಾಯಕ ಸುರೇಶ್ ಬಾಬು ಗಂಭೀರ ಆರೋಪ ಮಾಡಿದ್ದಾರೆ. ಇವು ಕೊಲೆ, ಇವು ಸರ್ಕಾರವೇ ಇದರ ಹೊಣೆ ಹೊರಬೇಕು, 2 ವರ್ಷಗಳಿಂದಲೂ ಅವರು ಮಾಡಿದ್ದೇ ಸರಿ ಅಂತಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಸುರೇಶ್ ಬಾಬು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಪೊಲೀಸ್ನ ಇವರೇನು ತಲೆದಂಡ ಮಾಡಿದರೆ ಅದು ಸರಿಯಲ್ಲ ಅಂತಕ್ಕಂಥ ಭಾವನೆ ಇಡೀ ರಾಜ್ಯದಲ್ಲಿ ಮೂಡಿರ್ತಕ್ಕಂಥದ್ದನ್ನ ತಾವೇ ಎಲ್ಲ ಗಮನಿಸಿದಿರಿ. ಖಂಡಿತ ಇವ್ರು ಕೊಟ್ಟಂತ ಆದೇಶದಿಂದ ಅವರು ವರ್ತನೆ ಮಾಡಿರ್ತಕ್ಕಂಥದ್ದು. ಹೋಗಿ ಪೊಲೀಸ್ ಇವರು ಕಮಿಷನರ್ ಹೋಗಿ ಗವರ್ನರ್ನ ಕರೆಯಕ್ಕಾಗ್ತದ ಫಂಕ್ಷನ್ಗೆ? ಇವರು ರಾಜ್ಯದ ವತಿಯಿಂದ ಅವ್ರನ್ನ ಇನ್ವೈಟ್ ಮಾಡಿ ಇವರೆಲ್ಲ ಇಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ಕಾರ್ಯಕ್ರಮಕ್ಕೆಲ್ಲ ಹಮ್ಮಿಕೊಂಡು ಎರಡು ಕಡೆ ಮಾಡಿ ವಿಭಿನ್ನವಾಗಿ ಇವ್ರು ಮಾಡ್ಲಿಕ್ಕೆ ಏನೋ ಒಂದು ಕ್ರೆಡಿಟ್ ತಗೊಳಕ್ ಹೋಗಿ ಈ ತರ ಒಂದು ಅವ್ಯವಸ್ಥೆ ಮಾಡಿರ್ತಕ್ಕಂಥದ್ರಿಂದ ಇಷ್ಟು ಒಂದು 11 ಜನ ಇವತ್ತು ಎಲ್ಲ ಮಾಹಿತಿ ಕೊಟ್ಟ ಮೇಲೂ ಕಷ್ಟ ಅಂತ ಹೇಳಿದ ಮೇಲೂ ಕೂಡ ಕಾರ್ಯಕ್ರಮ ಮಾಡಿದ್ ಯಾಕೆ ಕಾಂಗ್ರೆಸ್ ಸರ್ಕಾರ ಕ್ರೆಡಿಟ್ ತಗೊಳ್ಳೋಕೆ ಹೀಗ್ ಮಾಡಿದೆ ಅಂತ ಜೆಡಿಎಸ್ ನಾಯಕ ಸುರೇಶ್ ಬಾಬು ಗಂಭೀರ ಆರೋಪ ಮಾಡಿದ್ದಾರೆ. ಇವು ಕೊಲೆ, ಇವು ಸರ್ಕಾರವೇ ಇದರ ಹೊಣೆ ಹೊರಬೇಕು, 2 ವರ್ಷಗಳಿಂದಲೂ ಅವರು ಮಾಡಿದ್ದೇ ಸರಿ ಅಂತಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಸುರೇಶ್ ಬಾಬು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಪೊಲೀಸ್ನ ಇವರೇನು ತಲೆದಂಡ ಮಾಡಿದರೆ ಅದು ಸರಿಯಲ್ಲ ಅಂತಕ್ಕಂಥ ಭಾವನೆ ಇಡೀ ರಾಜ್ಯದಲ್ಲಿ ಮೂಡಿರ್ತಕ್ಕಂಥದ್ದನ್ನ ತಾವೇ ಎಲ್ಲ ಗಮನಿಸಿದಿರಿ. ಖಂಡಿತ ಇವ್ರು ಕೊಟ್ಟಂತ ಆದೇಶದಿಂದ ಅವರು ವರ್ತನೆ ಮಾಡಿರ್ತಕ್ಕಂಥದ್ದು. ಹೋಗಿ ಪೊಲೀಸ್ ಇವರು ಕಮಿಷನರ್ ಹೋಗಿ ಗವರ್ನರ್ನ ಕರೆಯಕ್ಕಾಗ್ತದ ಫಂಕ್ಷನ್ಗೆ? ಇವರು ರಾಜ್ಯದ ವತಿಯಿಂದ ಅವ್ರನ್ನ ಇನ್ವೈಟ್ ಮಾಡಿ ಇವರೆಲ್ಲ ಇಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ಕಾರ್ಯಕ್ರಮಕ್ಕೆಲ್ಲ ಹಮ್ಮಿಕೊಂಡು ಎರಡು ಕಡೆ ಮಾಡಿ ವಿಭಿನ್ನವಾಗಿ ಇವ್ರು ಮಾಡ್ಲಿಕ್ಕೆ ಏನೋ ಒಂದು ಕ್ರೆಡಿಟ್ ತಗೊಳಕ್ ಹೋಗಿ ಈ ತರ ಒಂದು ಅವ್ಯವಸ್ಥೆ ಮಾಡಿರ್ತಕ್ಕಂಥದ್ರಿಂದ ಇಷ್ಟು ಒಂದು 11 ಜನ ಇವತ್ತು